ಕನ್ನಡ ಜಿಲ್ಲಾ ಪರಿಷತ್ ವತಿಯಿಂದ ಹಾಗೂ ರವೀಂದ್ರ ಶೆಟ್ಟರ ಇದೊಂದು ಕೃತಿಯನ್ನು ಬಿಡುಗಡೆ ಮಾಡುವಂಥ ಈ ಸಂದರ್ಭದಲ್ಲಿ ರವೀಂದ್ರ ರೈ ಅವರ ಬಹಳ ಸಂತೋಷದ ಒಂದು ಶುಭ ದಿನವಾಗಿದೆ ಇವತ್ತು. ಯಾಕಂತ ಹೇಳಿದರೆ ಇದನ್ನು ಅವರ ಕೃತಿಯನ್ನು ಬಿಡುಗಡೆ ಮಾಡೋದು ಮಾತ್ರವೇ ಅಲ್ಲ, ಆ ಕೃತಿಯನ್ನು ಬಿಡುಗಡೆ ಮಾಡುವಂಥ ವ್ಯಕ್ತಿಯನ್ನು ಆರಿಸಿಕೊಂಡಿರೋದು ತುಂಬ ಸಂತೋಷ ಆಗಿದೆ ನಮಗೆ. ಯಾಕಂತ ಹೇಳಿದರೆ ನಮ್ಮೂರಿನ ಹೆಣ್ಮಗಳು, ನಮ್ಮೂರಲ್ಲಿ ಹುಟ್ಟಿ ಬೆಳೆದು ನಮ್ಮೂರಲ್ಲಿ ದೊಡ್ಡ ಜಿಲ್ಲಾಧಿಕಾರಿಯಾಗಿ ಇವತ್ತಿನ ಈ ನಮ್ಮೂರಿನ ಪ್ರಥಮ ಜಿಲ್ಲಾಧಿಕಾರಿ ಹೆಣ್ಮಗಳಾಗಿ ಅವರೇ ಬಂದು ಇಲ್ಲಿ ಅದನ್ನು ಆ ಕೃತಿಯನ್ನು ಬಿಡುಗಡೆ ಮಾಡುವಂಥ ಈ ಸಂದರ್ಭವನ್ನು ಮಾಡಿದಂಥ ಈ ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಅವರು ಇಟ್ಟುಕೊಂಡಿರುವ ದೊಡ್ಡ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ನಮ್ಮೂರಿನ ಈ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿಯವರೇ, ನೀವು ಪಟ್ಟಂಥ ವಿದ್ಯೆ, ವಿದ್ಯಾಕುಮಾರಿಯಾಗಿ ನೀವು ತೆಗೆದುಕೊಂಡಂಥ ವಿದ್ಯೆ ಇವತ್ತು ಈ ನಮ್ಮ ಉಳ್ಳಾಳ ಪರಿಸರಕ್ಕೆ ತುಂಬ ಹೆಮ್ಮೆಯನ್ನು ತಂದಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಹಾಗೆಯೇ ನಮ್ಮ ಇನ್ನೊಬ್ಬರು ಅಧ್ಯಕ್ಷರಾಗಿರುವಂಥ ನನ್ನ ಆತ್ಮೀಯ ಸ್ನೇಹಿತ ಚಿನ್ನಪ್ಪ ಗೌಡ್ರು, ನಾವು 30 ವರ್ಷಗಳ ಹಿಂದಿನಿಂದ ನಾವು ಈ ಪರಿಸರದಲ್ಲಿ ಬಂದು ಇಲ್ಲಿ ನಮ್ಮ ಯೂನಿವರ್ಸಿಟಿ ಅಧ್ಯಾಪಕರಾಗಿ ಮಾತ್ರ ಇರಲಿಲ್ಲ ಅವರು. ಈ ಭಾಗದ ದೊಡ್ಡ ಒಬ್ಬ ಸಂತರಾಗಿ ಎಲ್ಲರಿಗೂ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಎಲ್ಲರಲ್ಲಿಯೂ ಭಾಳ ಪ್ರೀತಿ ವಿಶ್ವಾಸಗಳನ್ನು ಪಡ್ಕೊಂಡಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಹಾಗೆ ನನ್ನ ಆತ್ಮೀಯ ಚಿನ್ನಪ್ಪ ಗೌಡ್ರೆ, ಹಾಗೆಯೇ ಇವತ್ತು ಈ ಏನು ಕಾರ್ಯಕ್ರಮ ಮಾಡುವಂಥ ಇದಕ್ಕೆ ಮೂಲ ಉದ್ದೇಶವಾಗಿದ್ದಂಥ ನನ್ನ ಆತ್ಮೀಯ ಹೃದಯದ ಕುಸುಮದಂತಿರುವ ನನ್ನ ಪ್ರೀತಿಯ ರವೀಂದ್ರ ಶೆಟ್ಟರವರನ್ನು ಯಾವ ರೀತಿಯಲ್ಲಿ ನಾನು ಹೇಳಬೇಕೆಂಬುದು ನನಗೆ ಆಗೋದಿಲ್ಲ. ಅಂಥ ಒಬ್ಬ ವ್ಯಕ್ತಿ ಈ ಭಾಗಕ್ಕಾಗಿದ್ದಾರೆ ಅವರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮಗೆ ಇನ್ನೊಂದು ರವೀಂದ್ರ ಶೆಟ್ಟರ ಭಾಗಕ್ಕೆ ಇನ್ನೊಬ್ಬರನ್ನು ತಗೊಂಡು ಬರಬೇಕಾದ್ರೆ ಅದು ರವೀಂದ್ರ ಶೆಟ್ಟರೇ ಆಗಬೇಕೇ ಹೊರತು ಇನ್ನೊಬ್ಬರನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ಸಂದರ್ಭವನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಇವತ್ತು ನಮಗೆ ಈ ಮೇಲೋಗರದಲ್ಲಿ ಏನು ಅವರು ಕೃತಿಯನ್ನು ಮಾಡಿದ್ದಾರೆ, ಆ ಮೇಲೋಗರದ ಒಳಗೆ ಏನು ಒಗರಣೆ ಇದೆ ಎಂಬುದನ್ನು ಇನ್ನೂ ಬಿಡಿಸಿ ನೋಡಬೇಕಷ್ಟು ನಾವು. ದೇವರು ಆರೋಗ್ಯವನ್ನು ಕೊಡಲಿ ಅವರಿಗೆ. ಈಗ ನಮ್ಮ ಮೇಡಮ್ರವರು ಹೇಳಿದರು, ಇಂಥ ಕೃತಿಗಳು ತುಂಬ ಬರಲಿ ಹೊರಗೆ, ಸಮಾಜಕ್ಕೆ ಬಂದು ಸಮಾಜದ ಹಿಂದೆ ಅದು ಮುಂದೆ ಬಂದಾಗ ಸಮಾಜಕ್ಕೆ ಎಷ್ಟು ಉತ್ತಮವಾದ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ಹೇಳಿದರು. ನಿಜವಾಗಿಯೂ ಇಂಥ ಬುಕ್ಸ್ಗಳು ಆಗ ಇವರು ಹೇಳಿದರು, ಒಡಿಯೂರು ಸ್ವಾಮಿಗಳು ಹೇಳಿರೋದನ್ನು ಇವತ್ತು ಪುಸ್ತಕ ಓದುವುದರಿಂದ ಮಿಗಿಲಾಗಿ ಅದೇನೋ ವಾಟ್ಸಪ್ ನೋಡಬೇಕಂತೇಳಿ ಇವತ್ತು ಸಮಾಜ ಹಾಗಾಗಿದೆ. ಅದಕ್ಕೆ ಸ್ವಲ್ಪ ಇದು ಕೊಡದೆ ಹಿರಿಯರಿದ್ದೀರಿ ನೀವು. ಇವತ್ತು ನಾವು ಇಲ್ಲಿ ಸೇರಿದಂಥ ವ್ಯಕ್ತಿಗಳನ್ನು ನೋಡುವಾಗ ನನಗೆ ಇಂಥ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಎಂಬ ಒಂದು ಬಹಳ ಸಂತೋಷವನ್ನು ನಾನು ಈ ಸಂದರ್ಭದಲ್ಲಿ ತೋರ್ಪಡಿಸಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಗಳು ಸಾವಿರಾರು ಜನರು ನಿಮ್ಮ ಹಿಂದೆ ಇದ್ದಾರೆ. ಅಂಥ ಒಬ್ಬೊಬ್ಬ ಲೀಡ್ರ್ ಆಗಿದ್ದೀರಿ ನೀವು. ಅಂಥ ಲೀಡ್ರನ್ನು ಸೇರಿಸ್ತಾ 100 ಜನರನ್ನು ನೀವು ಸೇರಿಸಿದಂಥ 1,00,000 ಜನರು ಸೇರುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಹಾಗೆಯೇ ಇವತ್ತು ನಮ್ಮ ಈ ಬಿಲ್ಡಿಂಗಿನ ಅಧ್ಯಕ್ಷರು, ಆ ಬಿಲ್ಡಿಂಗನ್ನು ಕಟ್ಟಿಸಿಕೊಟ್ಟವರು, ಬಹಳ ಕಾರ್ಯಕ್ರಮಗಳಿಗೆ ಅವರು ದಾನದ ರೂಪದಲ್ಲಿ ಇದನ್ನು ಒಂದು ರೀತಿಯ ತ್ಯಾಗ ಮಾಡಿದ್ದಾರೆ ಅವರು. ಈ ಹಾಲನ್ನು ನಾನು ತುಂಬ ಸಲ ಈ ಹಾಲಿಗೆ ಬಂದಿದ್ದೇನೆ. ಚಂದ್ರ ಶೆಟ್ಟರು ಅವರನ್ನು ನಾನು ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ಹಾಗೆಯೇ ನಮ್ಮ ಎದುರಿಗಿರುವಂಥ ಪ್ರಶಾಂತ ಕಾಜು ಅವರು, ಪ್ರಸಾದ್ ಶೆಟ್ಟರು, ನಮ್ಮ ಅಡ್ಡೆಂತಾಯರು, ಭಾಸ್ಕರ್ ರೈ ಕುಕ್ಕೊಳ್ಳಿಯವರು, ನಮ್ಮ ವಿದ್ಯಾಕುಮಾರಿಯವರ ಧರ್ಮ ಪತಿರಾಯರಾದಂಥ ಇವರು, ಮತ್ತು ನಮ್ಮ ಇವರನ್ನೆಲ್ಲ ನಾವು ಯಾವ ರೀತಿಯಲ್ಲಿ ವರ್ಣಿಸಬೇಕೆಂಬುದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಈ ರೀತಿಯಲ್ಲಿ ನಾವು ಇವತ್ತು ಈ ಸಭೆಯಲ್ಲಿ ಸೇರಿದ್ದೇವೆ. ಇಂಥದ್ದನ್ನು ನಾನು ನೋಡಿದ್ದು, ನಾನು ಬಹಳ ಸಭೆಗಳಲ್ಲಿ ಸೇರಿಕೊಂಡಿದ್ದೇನೆ, ಆದರೆ ಇಷ್ಟೊಂದು ಅಚ್ಚುಕಟ್ಟಾದಂಥ ಸಭೆ ನಾನು ಮೊದಲ ಬಾರಿಗೆ ಸೇರಿದ್ದೇನೆ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ಅದು ನಮಗೆಲ್ಲರಿಗೂ ಈಗ ಸಂತೋಷವಾಗಿದೆ. ದೇವರು ಇವತ್ತು ನಮ್ಮ ರವೀಂದ್ರ ಶೆಟ್ಟರವರಿಗೆ ಅವರು ಎಷ್ಟು ವರ್ಷಗಳ ಕಾಲ ಅವನು ಅಧ್ಯಾಪಕರಾಗಿದ್ದರು, ಅದಕ್ಕಿಂತ ಮಿಗಿಲಾದ ಒಂದು ವ್ಯವಸ್ಥೆ ಇವತ್ತು ಅವರ ಮನಸ್ಸಿಗೆ ಆಗಿದೆ ಎಂಬುದನ್ನು ನಾನು ಸಂತೋಷದಲ್ಲಿ ಹೇಳಬಯಸ್ತೇನೆ. ಯಾಕೆಂದರೆ ಇವರ ಪುಸ್ತಕ ಮಾತ್ರವೇ ಅಲ್ಲ, ಅವರು ಮಾಡಿಕೊಳ್ಳುವಂಥ ಕೆಲವು ಕಾರ್ಯಕ್ರಮ
ನಾನು ಭಾಳ ಸಮಯಗಳಿಂದ ಅವರ ಹತ್ರ ಒಟ್ಟಿಗೆ ಒಡನಾಟ ಮಾಡಿದಂಥ ಒಬ್ಬ ವ್ಯಕ್ತಿ. ಅವರು ಯಾವ ರೀತಿಯಲ್ಲಿ ನಮ್ಮೊಂದಿಗೆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಒಟ್ಟಿಗೆ ಇರ್ತಾರೆ ಎಂಬುದನ್ನು ನಾನು ತಿಳ್ಕೊಂಡಿದ್ದೇನೆ. ನಾನು ಈಗ ಒಂದು ವಿಚಾರ ಹೇಳಿದೆ, ನಾವೆಲ್ಲ ತುಳುನಾಡಿನ ವ್ಯಕ್ತಿಗಳು, ತುಳುನಾಡಲ್ಲಿ ಹುಟ್ಟಿದವರು. ಬೇಕಲಪೋರ್ಟಿನಿಂದ ಇಲ್ಲಿ ಬಾರ್ಕೂರು ತನಕ ಇರುವಂಥ ಈ ಜಾಗವೇ ಇದು ತುಳುನಾಡು. ಈ ತುಳುನಾಡಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಎಲ್ಲ ಧರ್ಮಗಳು ಒಟ್ಟಿಗೆ ಸೇರಿಕೊಂಡು ನಡ್ಕೊಂಡು ಬಂದಂಥ ಭಾಳಷ್ಟು ವಿಶೇಷವಾದ ಕಾರ್ಯಕ್ರಮಗಳಿದೆ. ಅದರಲ್ಲಿ ರಾಣಿ ಹಬ್ಬಕ್ಕ ಇರ್ಬೋದು, ನಮ್ಮ ಕುಕ್ಕಳ್ಳಿಯವರು ಅದರ ಬಗ್ಗೆ ಹೇಳ್ಬೋದು. ಇಂಥ ಭಾಳ ವೇದಿಕೆ ಅಂಥ ತುಳುನಾಡಿನಲ್ಲಿ ಹುಟ್ಟಿಕೊಂಡಂಥವ್ರನ್ನು ನೆನೆಸಿಕೊಂಡ್ರೆ ಈ ದೇಶದಲ್ಲಿ ಬಹಳ ಕಮ್ಮಿ ಜನ ಅಂತ ಹೇಳ್ಬೋದು. ತುಳುನಾಡಿನಲ್ಲಿ ಅಷ್ಟು ಒಳ್ಳೊಳ್ಳೆ ಜನಗಳು ಹುಟ್ಟಿಕೊಂಡಿದ್ದಾರೆ. ಅಂಥದಲ್ಲಿ ಒಬ್ಬರು ನಮ್ಮ ರವೀಂದ್ರ ಶೆಟ್ಟರ್ ಆಗಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.